ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಿಂದೆ ನಮಗೆ TTDಯಿಂದ ಒಂದು ಅಪ್ಡೇಟ್ ಬಂದಿತ್ತು. ಅದೇನಂದ್ರೆ ಆಫ್ಲೈನಲ್ಲಿ ಕೊಡುವ ಉಚಿತ SSD ಟೋಕನ್ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳನ್ನ ಜನವರಿ 8ನೇ ತಾರೀಕು ರಿಲೀಸ್ ಮಾಡ್ತಾರೆ ಅಂತ TTDಯಿಂದ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿತ್ತು. ಆದರೆ ಈಗ ಅದು ಚೇಂಜ್ ಆಗಿದೆ. ಮತ್ತೆ TTDಯಿಂದ ಹೊಸ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. 9ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಕರೆಕ್ಟಾಗಿ SSD ಟೋಕನ್ಸ್ನ ಕೊಡ್ತಾರೆ. ಇದು ಸಂಪೂರ್ಣವಾಗಿ ಉಚಿತವಾದ ಟೋಕನ್ಸ್. ತಿರುಮಲ ತಿರುಪತಿ ದೇವಸ್ಥಾನಂ ಅಂದರೆ TTD ಅವರಿಂದ ಇದು ಅಫಿಷಿಯಲ್ ಆಗಿ ಬಂದಿರೋ ಅನೌನ್ಸ್ಮೆಂಟ್ ಆಗಿರುತ್ತೆ. ನಮಗೆ ಮುಂಚೆನೂ ಅಫಿಷಿಯಲ್ ಅನೌನ್ಸ್ಮೆಂಟೇ ಬಂದಿತ್ತು. ಈಗ ಅದನ್ನು ಚೇಂಜ್ ಮಾಡಿದ್ದೀವಿ ಅಂತಲೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈಗ ಅವರು ಹೇಳ್ತಿರೋ ಡೇಟ್ ಏನು ಅಂದರೆ 9ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ ಅಂತ. ಅದು ಯಾವ ಟಿಕೆಟ್ ಅಂದರೆ 10ನೇ ತಾರೀಕು ಅಂದರೆ ವೈಕುಂಠ ಏಕಾದಶಿಯ ಟಿಕೆಟ್, 11ನೇ ತಾರೀಕು ಅಂದರೆ ದ್ವಾದಶಿಯ ಟಿಕೆಟ್, ಹಾಗೆ ಭಾನುವಾರದ ಟಿಕೆಟ್. ಈ 3 ದಿನಗಳ ಟಿಕೆಟ್ 10, 11, 12ನ ಅವರು ಬೆಳಗ್ಗಿನ ಜಾವ 5 ಗಂಟೆಗೆ 9ನೇ ತಾರೀಕು ಕರೆಕ್ಟಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಪ್ರತಿ ವರ್ಷ ನಾವು TTDಯ ಹಿಸ್ಟ್ರಿ ನೋಡ್ತಾ ಬಂದರೆ ಸಾಕಷ್ಟು ಬೇಗನೆ ಟಿಕೆಟ್ಸ್ನ ರಿಲೀಸ್ ಮಾಡಿಬಿಡ್ತಾರೆ ಹೇಳಿದ ಟೈಮ್ಗಿನ್ನ. ಲಾಸ್ಟ್ ಇಯರ್ ಬಂದುಬಿಟ್ಟು ಸುಮಾರು 16 ಗಂಟೆಗಳ ಮುಂಚೆನೇ ಟಿಕೆಟ್ಸ್ನ ರಿಲೀಸ್ ಮಾಡಿದರು. ಅವ್ರು ಯಾವ ಟೈಮ್ಗೆ ಹೇಳಿದ್ರು ಅದಕ್ಕಿಂತ 16 ಗಂಟೆಗಿಂತ ಮುಂಚೆನೇ ಟಿಕೆಟ್ಸ್ನ ರಿಲೀಸ್ ಮಾಡಿದರು. ಆ ಟೈಮ್ಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಷ್ಟೊಂದು ಟಿಕೆಟ್ಸ್ ಆಗಲೇ ಖಾಲಿನೇ ಆಗೋಗಿತ್ತು. ಹಾಗಾಗಿ ಈ ಬಾರಿನೂ ಕೂಡ ನಮಗೆ ಅವ್ರು ಹೇಳಿದ ಟೈಮ್ಗಿಂತ ಮುಂಚೆನೇ ಟೋಕನ್ಸ್ನ ಇಶ್ಯೂ ಮಾಡುವ ಸಾಧ್ಯತೆಗಳಿದೆ. ಹಾಗಾಗಿ ನಿಮಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನೀವು ತಿರುಪತಿಗೆ ಬಂದು ತಲುಪಿ ನಿಮಗೆ ಹತ್ತಿರದಲ್ಲಿರುವ ಎಲ್ಲನ ಅಕಾಮಿಡೇಷನ್, ನಿಮಗೆ ಯಾವುದಾದರೂ ಒಂದು ಸೆಂಟರ್ ಹತ್ರ ಅಕಾಮಿಡೇಷನ್ನ ನೀವು ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಟೋಕನ್ ಕೊಡುವ ಸೆಂಟರಿಗೆ ತುಂಬ ಹತ್ತಿರ ಇರಬೇಕಾಗಿರುತ್ತೆ. ಅಲ್ಲೆಲ್ಲನ ನೀವು ಅಕಾಮಿಡೇಷನ್ ಮಾಡಿಕೊಂಡು ನಿಮಗೆ ಯಾವಾಗ ಕ್ಯೂ ಲೈನ್ಸ್ನಲ್ಲಿ TTD ಅವರು ಅಲೋ ಮಾಡ್ತಾರೋ ಆಗ ತಕ್ಷಣವೇ ನೀವು ಕ್ಯೂ ಲೈನಿಗೆ ಜಾಯ್ನ್ ಆದರೆ ನಿಮಗೆ ಏಕಾದಶಿ ಅಥವಾ ದ್ವಾದಶಿ ಅಥವಾ ಭಾನುವಾರದ ಈ 3 ದಿನಗಳ ಟಿಕೆಟ್ಗಳು ಸಿಗುವ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನೀವು ತುಂಬಾ ಲೇಟ್ ಆಯಿತು ಅಂದರೆ ನಿಮಗೆ ಟಿಕೆಟ್ ಮಿಸ್ ಆಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಹತ್ರ ಯಾವುದೇ ರೀತಿಯ ದರ್ಶನದ ಟಿಕೆಟ್ಗಳಿಲ್ಲ ಅಂದರೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ತಿರುಪತಿಗೆ ಬಂದು ರೀಚ್ ಆದರೆ ನಿಮಗೆ SSD ಟೋಕನ್ಸ್ ಅನ್ನೋದು ಖಚಿತವಾಗಿ ಸಿಗುತ್ತೆ. ಹಾಗೆ ನಿಮಗೆ ಈ SSD ಟೋಕನ್ಸ್ನ 40,000 ಟೋಕನ್ಸ್ಗಳು ಪ್ರತಿದಿನಕ್ಕೆ ಕೊಡ್ತಾ ಇದ್ದಾರೆ. 40,000, 40,000, 40,000, 1,20,000 ಟೋಕನ್ಗಳು ಒಮ್ಮೆ ಸ್ಟಾರ್ಟ್ ಆದ ನಂತರ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ತಾರೆ. ಅದು 24/7 ಆದರೂ ಆಗಿರ್ಬೋದು, ಎಷ್ಟೊತ್ತಾದರೂ ಆಗ್ಬೋದು. ಕಂಪ್ಲೀಟಾಗಿ ಎಲ್ಲ ಟೋಕನ್ಸ್ಗಳು 3 ದಿನದ ಟೋಕನ್ಸ್ಗಳು ಕಂಪ್ಲೀಟಾಗಿ ಕ್ಲೋಸ್ ಆದ ನಂತರ ಕೌಂಟರ್ಸ್ ಕೂಡ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತೆ ನಮಗೆ 13ನೇ ತಾರೀಕಿನಿಂದ 19ನೇ ತಾರೀಕಿನ ಟಿಕೆಟ್ಸ್ಗಳನ್ನ ಹಿಂದಿನ ದಿನ ರಿಲೀಸ್ ಮಾಡ್ತಾರೆ. ಈಗ 13ನೇ ತಾರೀಕಿನ ಟೋಕನ್ಸ್ನ ಬಂದುಬಿಟ್ಟು 12ನೇ ತಾರೀಕು ಬೆಳಗ್ಗೆ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 11 ನೈಟ್ ಕ್ಯೂ ಲೈನ್ ಸ್ಟಾರ್ಟ್ ಆಗಿ ಹೋಗುತ್ತೆ. ಹಾಗಾಗಿ ನಿಮಗೆ ಈಗ 13ನೇ ತಾರೀಕು ಟಿಕೆಟ್ ಬೇಕು ಅಂದರೆ 11 ನೈಟೇ ನೀವು ತಿರುಪತಿಗೆ ರೀಚ್ ಆಗಿಬಿಟ್ಟು ಅಲ್ಲಿ ನೀವು ಕ್ಯೂ ಲೈನ್ಸ್ನಲ್ಲಿ ನಿಂತ್ಕೊಂಡ್ರೆ 13ನೇ ತಾರೀಕಿನ ಟಿಕೆಟ್ಸ್ಗಳು ಸಿಗುತ್ತೆ. ಈಗ ನಿಮಗೆ 14ನೇ ತಾರೀಕು ದರ್ಶನ ಬೇಕು ಅಂದರೆ ನೀವು 12ನೇ ತಾರೀಕು ನೈಟು ಕ್ಯೂ ಲೈನ್ಸಿಗೆ ಜಾಯ್ನ್ ಆದರೆ ನಿಮಗೆ ಟಿಕೆಟ್ಸ್ ಅನ್ನೋದು ಕನ್ಫರ್ಮ್ ಆಗಿ ಸಿಗುತ್ತೆ. ಹಾಗಾಗಿ ನೀವು ಈ ತಿರುಪತಿ ಟ್ರಿಪ್ನ ನೀವು ವೈಕುಂಠ ದ್ವಾರ ದರ್ಶನಕ್ಕೆ ಬರ್ತಾ ಇದ್ದೀರಾ ಅಂದರೆ ನಿಮ್ಮ ಡೇಟ್ಸ್ನ ಫ್ಲೆಕ್ಸಿಬಲ್ ಆಗಿ ಇಟ್ಕೋಬೇಕು. ಇನ್ ಕೇಸ್ ಒಂದು ದಿನ ಸಿಕ್ಕಲಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ನೀವು ಟಿಕೆಟ್ಸಿಗೆ ಟ್ರೈ ಮಾಡೋ ಹಾಗಿರಬೇಕು. ಯಾಕೆ ಅಂದರೆ ನಿಮಗೆ ನೇರವಾಗಿ ತಿರುಮಲಕ್ಕೆ ಹೋಗಿ ದರ್ಶನಕ್ಕೆ ನಿಲ್ಲುವ ಒಂದು ಅವಕಾಶ ಇರೋದಿಲ್ಲ. ಟೋಕನ್ಸ್ ಇದ್ದರೆ ಮಾತ್ರ ನಿಮಗೆ ತಿರುಮಲದಲ್ಲಿ ಕ್ಯೂ ಲೈನ್ಸಿಗೆ ಅಲೋ ಮಾಡ್ತಾರೆ. ನೀವು ತಿರುಮಲಕ್ಕೆ ಬೆಟ್ಟದ ಮೇಲೆ ಹೋಗ್ಬೋದು, ಆದರೆ ನೀವು ದರ್ಶನ ಬೇಕೇ ಬೇಕು ಅಂದರೆ ಈ SSD ಟೋಕನ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ 300 ರೂಪೀಸ್ ಟಿಕೆಟ್ ಆಗಿರ್ಬೋದು, ಅದೇ ರೀತಿ ನಿಮಗೆ ಶ್ರೀವಾಣಿ ಟಿಕೆಟ್ ಆಗಿರ್ಬೋದು, ಅದೇ ರೀತಿ ದಿವ್ಯಾನುಗ್ರಹ ಟಿಕೆಟ್ ಆಗಿರ್ಬೋದು, ಈ ಥರ ಯಾವುದಾದ್ರೂ ಒಂದು ಟಿಕೆಟ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಯಾರು ಈ SSD ಟೋಕನ್ಸ್ ಬೇಕೋ ಪ್ರತಿಯೊಬ್ಬರೂ ಕ್ಯೂ ಲೈನಲ್ಲಿ ನಿಂತ್ಕೋಬೇಕಾಗಿರುತ್ತೆ. ಈಗ ನಾನು ನಿಂತ್ಬಿಟ್ಟು ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ SSD ಟೋಕನ್ಸ್ನ ತೆಗೆದುಕೊಳ್ಬೋದು ಅಂದರೆ ಅದರ ಆಗೋದಿಲ್ಲ. ಆ ಥರ ಪ್ರತಿಯೊಬ್ಬರು ಕ್ಯೂ ಲೈನಲ್ಲಿ ನಿಂತ್ಕೊಂಡು SSD ಟೋಕನ್ಸ್ನ ತೆಗೆದುಕೊಳ್ಬೇಕಾಗಿರುತ್ತೆ. ನೀವು SSD ಟೋಕನ್ ತೆಗೆದುಕೊಳ್ಳಲು ಒರಿಜಿನಲ್ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಬರಬೇಕಾಗಿರುತ್ತೆ. ಒರಿಜಿನಲ್ ಆಧಾರ್ ಕಾರ್ಡ್ನ ತೋರಿಸ್ಬಿಟ್ಟು ನಿಮ್ಮ ಫೋಟೋನ ತೆಕ್ಕೋತಾರೆ. ಆ ಫೋಟೋ ಇರುವ ಟಿಕೆಟ್ನ ಕೊಡ್ತಾರೆ ಈ ಬಾರಿ. ಹಾಗಾಗಿ ನೀವು ಈ SSD ಟೋಕನ್ ಯಾರೆಲ್ಲ ಬೇಕೋ ಪ್ರತಿಯೊಬ್ಬರು ಕ್ಯೂ ಲೈನಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರ ಆಧಾರ್ ಕಾರ್ಡ್ನ ತೋರಿಸ್ಬಿಟ್ಟು ನೀವು SSD ಟಿಕೆಟ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಇದು ಸಂಪೂರ್ಣವಾಗಿ ಉಚಿತವಾದ ಟಿಕೆಟ್ ಆಗಿರುತ್ತೆ. ನಿಮಗೆ ಯಾವುದೇ ರೀತಿಯ ಅಮೌಂಟ್ನ ನೀವು ಪೇ ಮಾಡಬೇಕಾಗಿರೋದಿಲ್ಲ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟೋಕನ್ಸ್ಗಳು ಬೇಕಾಗಿಲ್ಲ. ಪೋಷಕರೊಂದಿಗೆ ನೇರವಾಗಿ ನೀವು ದರ್ಶನಕ್ಕೆ ಹೋಗ್ಬೋದು. ಹಾಗೆ ಈ 10 ದಿನಗಳ ಟಿಕೆಟ್ಸ್ನ ನಿಮಗೆ ಫಸ್ಟ್ 3 ಡೇಸ್ ಟಿಕೆಟ್ಸ್ನ 8 ಜಾಗದಲ್ಲಿ ಕೊಡ್ತಾರೆ ತಿರುಪತಿನಲ್ಲಿ. ಹಾಗೆ ಇನ್ನು ಮಿಕ್ಕ ಎಲ್ಲ ದಿನದ ಟಿಕೆಟ್ಗಳು ಬರೀ 3 ಜಾಗದಲ್ಲಿ ಮಾತ್ರ ಕೊಡ್ತಾರೆ. ಅದೇ ರೀತಿ ನಮಗೆ ಶ್ರೀವಾರಿ ಮೆಟ್ಲು ಮುಖಾಂತರ ನಿಮಗೆ ಬೆಟ್ಟ ಹತ್ಕೊಂಡು ಹೋದರೆ ನಮಗೆ ದರ್ಶನದ ಟಿಕೆಟ್ ಸಿಗುತ್ತಾ ಅಂದರೆ ಇರೋದಿಲ್ಲ. ನಿಮಗೆ ಶ್ರೀವಾರಿ ಮೆಟ್ಲು ಮೂಲಕ ಕೊಡುವ SSD ಟೋಕನ್ಸ್ನ ಬಂದ್ ಮಾಡ್ತಾರೆ. 10 ದಿನಗಳ ಕಾಲ ಯಾವುದೇ ರೀತಿ SSD ಟೋಕನ್ಸ್ನ ಶ್ರೀವಾರಿ ಮೆಟ್ಲುನಲ್ಲಿ ಕೊಡೋದಿಲ್ಲ. ಹಾಗೆ ನಿಮಗೆ ಆಫ್ಲೈನಲ್ಲಿ ಕೂಡ ಯಾವುದೇ ರೀತಿಯ ಟೋಕನ್ಸ್ ಬೆಟ್ಟದ ಮೇಲೆ ನಿಮಗೆ ಸಿಗೋದಿಲ್ಲ. ನೀವು SSD ಟೋಕನ್ ಬೆಟ್ಟದ ಕೆಳಗಡೆನೇ ನೀವು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ.
ಅದೇ ರೀತಿ ನಿಮಗೆ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ಗಳನ್ನ 50 ಟಿಕೆಟ್ಸ್ಗಳನ್ನ ಪ್ರತಿದಿನ 10 ದಿನನೂ ಕೊಡ್ತಾರೆ. ಬಟ್ ಕೇವಲ 50 ಟಿಕೆಟ್ಗಳಿರೋದ್ರಿಂದ ಇದು ನಿಮಗೆ ಕನ್ಫರ್ಮ್ ಆಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸಾಕಷ್ಟು ಜನ ಕ್ಯೂ ಲೈನ್ಸ್ನಲ್ಲಿ ಮುಂಚೆನೇ ನಿಂತ್ಕೊತಾರೆ. ಬೆಳಗಿನ ಜಾವ 6 ಗಂಟೆಗೆ ಈ ಟಿಕೆಟ್ಸ್ನ ಕೊಡ್ತಾರೆ. 1 ಟಿಕೆಟ್ನಲ್ಲಿ ಇಬ್ಬರಿಗೆ ಹೋಮಕ್ಕೆ ಅಲೋ ಮಾಡ್ತಾರೆ, ಅದಾದ ನಂತರ ದರ್ಶನಕ್ಕೆ ಅಲೋ ಮಾಡ್ತಾರೆ. ಕೇವಲ 50 ಟಿಕೆಟ್ಗಳಿರೋ ಕಾರಣ ನಿಮಗೆ ಇದು ಕನ್ಫರ್ಮ್ ಆಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು SSD ಟೋಕನ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಈಗ ಬನ್ನಿ, ಮೊದಲನೇದಾಗಿ ನಮಗೆ 3 ದಿನಗಳ ಟೋಕನ್ಸ್ ಅಂದರೆ 10, 11, 12ನೇ ತಾರೀಕಿನ ಟೋಕನ್ಸ್ 8 ಜಾಗದಲ್ಲಿ ತಿರುಪತಿನಲ್ಲಿ ಕೊಡ್ತಾರೆ. ಎಲ್ಲೆಲ್ಲಿ ಅಂತ ನೋಡೋಣಂತೆ. ಮೊದಲನೇ ಜಾಗ ಬಂದ್ಬಿಟ್ಟು ಜೀವಕೋನ ZP ಹೈಸ್ಕೂಲ್ ತಿರುಪತಿ, ಅಲ್ಲಿ 7 ಕೌಂಟರ್ಸ್ ಇದೆ. MR ಪಲ್ಲಿ ZP ಹೈಸ್ಕೂಲ್ ತಿರುಪತಿ, ಅಲ್ಲಿ 8 ಕೌಂಟರ್ಗಳಿದೆ. ರಾಮಚಂದ್ರ ಪುಷ್ಕರ್ಣಿ ತಿರುಪತಿ, ಅಲ್ಲಿ 10 ಕೌಂಟರ್ಗಳನ್ನ ಮಾಡಿದ್ದಾರೆ. ಹಾಗೆ ರಾಮನಾಯ್ಡು ಹೈಸ್ಕೂಲ್ನಲ್ಲಿ 10 ಕೌಂಟರ್ಗಳಿದೆ. ಹಾಗೆ ಇಂದಿರಾ ಮೈದಾನದಲ್ಲಿ 15 ಕೌಂಟರ್, ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ 12 ಕೌಂಟರ್, ವಿಷ್ಣು ನಿವಾಸಂ ಕಾಂಪ್ಲೆಕ್ಸ್ನಲ್ಲಿ 14 ಕೌಂಟರ್, ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ 11 ಕೌಂಟರ್, ಹಾಗೆ ಬಾಲಾಜಿ ನಗರ್ ಕಮ್ಯುನಿಟಿ ಹಾಲ್ ತಿರುಮಲ, ಇಲ್ಲಿ 4 ಕೌಂಟರ್. ತಿರುಮಲದಲ್ಲಿ ಲೋಕಲ್ ಪೀಪಲಿಗೆ ಮಾತ್ರ ಕೊಡ್ತಾರೆ. ಹಾಗಾಗಿ ನೀವು ತಿರುಮಲಕ್ಕೆ ಹೋಗಿ ಅಲ್ಲಿ ಟೋಕನ್ಸ್ನ ತೆಗೆದುಕೊಳ್ಳಲಾಗೋದಿಲ್ಲ, ನೀವು ತಿರುಪತಿನಲ್ಲೇ ತೆಗೆದುಕೊಳ್ಬೇಕಾಗಿರುತ್ತೆ. ಇನ್ನು ಮಿಕ್ಕ 13ನೇ ತಾರೀಕಿನಿಂದ 19ನೇ ತಾರೀಕಿನ ಟೋಕನ್ಸ್ಗಳನ್ನ ಎಲ್ಲೆಲ್ಲಿ ಕೊಡ್ತಾರೆ ಅಂದರೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ ತಿರುಪತಿ, ವಿಷ್ಣು ನಿವಾಸಂ ಕಾಂಪ್ಲೆಕ್ಸ್ ತಿರುಪತಿ, ಹಾಗೆ ಭೂದೇವಿ ಕಾಂಪ್ಲೆಕ್ಸ್ ತಿರುಪತಿ. ಎಂದಿನಂತೆ ಸಾಮಾನ್ಯವಾಗಿ ಪ್ರತಿದಿನ ಕೊಡುವ 3 ಜಾಗಗಳಲ್ಲೇ ನಿಮಗೆ ಮಿಕ್ಕ ಎಲ್ಲ ದಿನಗಳ ಟೋಕನ್ಸ್ ಅನ್ನೋದು ಕೊಡ್ತಾರೆ. ಹಾಗೆ ನೀವು ಈ ವೈಕುಂಠ ದ್ವಾರ ದರ್ಶನಕ್ಕೆ ವಿಪರೀತ ಕ್ಯೂ ಇರುತ್ತೆ. ನಿಮಗೆ ತಿರುಪತಿಯವರೇ ಸಾಕಷ್ಟು ಜನ ಇರ್ತಾರೆ, ತುಂಬ ಜನನೇ ಬೇಗ ಬಂದು ಕ್ಯೂ ಲೈನ್ಸ್ನಲ್ಲಿ ಜಾಯ್ನ್ ಆಗಿಬಿಡ್ತಾರೆ. ನಿಮಗೆ ಲೋಕಲ್ ಪೀಪಲೇ ತುಂಬಾ ಇರ್ತಾರೆ. ಹಾಗಾಗಿ ನೀವು ಆದಷ್ಟು ಬೇಗ ಇನ್ನೊಮ್ಮೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ತುಂಬ ದೂರದ ಊರುಗಳಿಂದ ಬರ್ತೀರಾ. ನಮಗೆ ಸಾಕಷ್ಟು ಜನ ಮೆಸೇಜ್ ಮಾಡ್ತಿರ್ತಾರೆ, ನಮಗೆ 300 ರೂಪೀಸ್ ಟಿಕೆಟೇ ಸಿಕ್ಕಲಿಲ್ಲ ಅಂದರೆ ಎಷ್ಟು ಬೇಜಾರು ಮಾಡ್ಕೋತಾರೆ. ಇನ್ನು ನೀವು ತಿರುಪತಿಗೆ ಬಂದುಬಿಟ್ಟು ದರ್ಶನ ಆಗಲಿಲ್ಲ ಅಂದರೆ ಅದರಷ್ಟು ಬೇಜಾರು ಸಂಗತಿ ಇನ್ನೊಂದಿಲ್ಲ. ಹಾಗಾಗಿ ನಾನು ನಿಮಗೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿರುಪತಿಗೆ ಬಂದು ರೀಚ್ ಆದರೆ ಒಳ್ಳೆಯದು. ನಮ್ಮ ಪ್ರಕಾರದಲ್ಲಿ ನೀವು 7ನೇ ತಾರೀಕು ನೈಟ್ ಬಂದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಇನ್ ಕೇಸ್ ಏನಾದರೂ ನಿಮಗೆ ಟಿಕೆಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಜಾಯಿನ್ ಆಗ್ಬೋದು. ಇಲ್ಲ ಅಂದರೆ ನಿಮಗೆ ತಿರುಪತಿನಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ, ಪ್ರೇಕ್ಷಣೀಯ ಸ್ಥಳಗಳಿದೆ, ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೋಬೋದು. ಒಮ್ಮೆ ನಿಮಗೆ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ಸ್ಟಾರ್ಟ್ ಆಗೋದು ಗೊತ್ತಾಗುತ್ತೋ ಆವಾಗ ನೇರವಾಗಿ ಬಂದು ಕ್ಯೂ ಲೈನ್ಸ್ನಲ್ಲಿ ಜಾಯಿನ್ ಆಗ್ಬೋದು. ನಿಮಗೆ 9ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ನಿಮಗೆ TTD ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದು. ಅಫಿಷಿಯಲ್ ಆಗಿ ನಿಮಗೆ 5 ಗಂಟೆಗೆ ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಸದ್ಯಕ್ಕೆ ನಮಗೆ ಇರುವ ಮಾಹಿತಿ. ಹಾಗೆ ನಮಗೆ ಡಯಲ್ ಯುವರ್ ಇವೋ ಪ್ರೋಗ್ರಾಮ್ 28ನೇ ತಾರೀಕಿದೆ. ಇನ್ ಕೇಸ್ ಏನಾದರೂ ಮತ್ತೆ ಅಫಿಷಿಯಲ್ ಆಗಿ ಏನಾದರೂ ಚೇಂಜಸ್ ಆಯಿತು ಅಂದರೆ ಹೊಸ ವಿಡಿಯೋದೊಂದಿಗೆ ಇದರ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.